ಬಿಗ್ ಬಾಸ್ ಎಂದ ಕೂಡಲೇ ಕಾಂಟ್ರವರ್ಸಿ ಮಾಡಿಕೊಂಡವರು ಅಥವಾ ನೆಗೆಟಿವ್ ಅಭಿಪ್ರಾಯ ಹೊಂದಿದವರೇ ಜಾಸ್ತಿ ಹೋಗುತ್ತಾರೆ ಎನ್ನುವ ಆರೋಪ ಇದೆ. ಇನ್ನು ಕೆಲವೊಮ್ಮೆ ಪಾಸಿಟಿವ್ ಅಭಿಪ್ರಾಯ ಹೊಂದಿದವರು ಕೂಡ ಒಳಗಡೆ ಹೋಗಿ ಕಾಂಟ್ರವರ್ಸಿ ಮಾಡಿಕೊಂಡಿದ್ದು ಕೂಡ ಇದೆ. ಆದರೆ ಬಿಗ್ ಬಾಸ್ ಕನ್ನಡ ಇತಿಹಾಸದಲ್ಲಿ ಓರ್ವ ವ್ಯಕ್ತಿ ದೊಡ್ಡ ಮಟ್ಟದಲ್ಲಿ ನೆಗೆಟಿವ್ ಅಭಿಪ್ರಾಯ ಇಟ್ಟುಕೊಂಡು ಹೊರಗಡೆ ಬರುವಾಗ ಪಾಸಿಟಿವ್ ಆಗಿ ಬಂದಿದ್ದು ಎಂದರೆ ಅದು ಡ್ರೋನ್ ಪ್ರತಾಪ್ ಮಾತ್ರ. ಹೌದು, ಡ್ರೋನ್ ತಯಾರು ಮಾಡ್ತೇನೆ ಎಂದು ಪ್ರತಾಪ್ ಸುಳ್ಳು ಹೇಳುತ್ತಾರೆ ಅನ್ನುವ ಅಪವಾದ ಇವರ ಮೇಲೆ ಇತ್ತು. ಈ ಬಗ್ಗೆ ಡ್ರೋನ್ ತಜ್ಞರು ಏನೆಲ್ಲ ಹೇಳಿದ್ರು ಅನ್ನೋದು ಕೂಡ ಎಲ್ಲರಿಗೂ ಗೊತ್ತಿರುವ ವಿಷಯವೇ. ಆ ಬಳಿಕ ಅವರು ದೊಡ್ಡ ಮನೆಗೆ ಎಂಟ್ರಿ ಕೊಟ್ಟರು. ಆರಂಭದಲ್ಲಿ ಸೈಲೆಂಟ್ ಆಗಿದ್ದ ಪ್ರತಾಪ್ ಬಳಿಕ ಏಟಿಗೆ ತಿರುಗಿ ಇಟ್ಟುಕೊಡಲು ಪ್ರಾರಂಭಿಸಿದರು. ಅಲ್ಲಿ ಯಾರೇ ಎಷ್ಟೇ ನೆಗೆಟಿವ್ ಮಾತನಾಡಿದರೂ ಕೂಡ ತಾಳ್ಮೆಯನ್ನು ಅವರು ಅಸ್ತ್ರವಾಗಿ ಮಾಡಿಕೊಂಡಿದ್ದರು. ಆಟಗಳಲ್ಲಿ ಶಕ್ತಿ ಬಲಕ್ಕಿಂತ ಯುಕ್ತಿ ಬಲ ಉಪಯೋಗಿಸಿದ ಪ್ರತಾಪ್ ಸಂಯಮ ಬುದ್ಧಿಮತ್ತೆ ಎಲ್ಲರಿಗೂ ಇಷ್ಟವಾಯಿತು. ಎಲ್ಲರೂ ಪ್ರತಾಪ್ ವಿರುದ್ಧ ಹರಿಹಾಯ್ದಾಗ ವೀಕ್ಷಕರಿಗೆ ಬೇಸರ ಆಗಿತ್ತು. ಇನ್ನು ದೊಡ್ಡ ಮನೆಯಿಂದ ಹೊರಗಡೆ ಬಂದ ಮೇಲೆ ಕೂಡ ಅವರು ಕೆಲವರಿಗೆ ಧನ ಸಹಾಯ ಮಾಡಲು ಆರಂಭಿಸಿದರು. ಓದುವ ಹೆಣ್ಣು ಮಕ್ಕಳಿಗೆ ಗುಡಿಸಲಿನಲ್ಲಿದ್ದ ಅಜ್ಜಿಗೆ ಧನ ಸಹಾಯ ಮಾಡಿದರು. ಈ ವಿಡಿಯೋಗಳನ್ನು ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದರು. ಈ ವಿಡಿಯೋವನ್ನು ನೋಡಿ ಅನೇಕರು ಮೆಚ್ಚುಗೆಯನ್ನು ಸೂಚಿಸಿದ್ದರು. ದೊಡ್ಡ ಕಂಪನಿ ಕಟ್ಟಬೇಕು ಎಂದುಕೊಂಡಿರುವ ಡ್ರೋನ್ ಪ್ರತಾಪ್ ಸದ್ಯ ರಿಯಾಲಿಟಿ ಶೋನಲ್ಲಿ ಭಾಗವಹಿಸಿದ್ದಾರೆ. ಸ್ವತಃ ಕಂಪನಿ ಕಟ್ಟುವತ್ತ ಅವರು ಶ್ರಮ ಹಾಕುತ್ತಿದ್ದಾರೆ. ಒಟ್ಟಿನಲ್ಲಿ ನೆಗೆಟಿವ್ ನಿಂದ ಬಿಂಬಿಸಿದ ವ್ಯಕ್ತಿ ಪಾಸಿಟಿವ್ ನಿಂದ ಜನರ ಮನಸ್ಸನ್ನು ಗೆಲ್ಲುವಲ್ಲಿ ಪ್ರತಾಪ್ ಯಶಸ್ವಿಯಾಗಿದ್ದಾರೆ.